हत्वा हि महानुभावान् श्रेयो भोक्तुं भैक्ष्यमपीह लोके हत्वार्थकामांस्तु गुरूनिहैव भुञ्जीय भोगान् रुधिरप्रदिग्धान्. ಈ ಶ್ಲೋಕ ತ್ರಿಷ್ಟುಪ್ ಛಂದದಲ್ಲಿ ಇದ್ದ ಕಾರಣ ಲಯದಲ್ಲಿ ಸ್ವಲ್ಪ ಬದಲಾವಣೆ ಗಮನಿಸಬೇಕು. ಗುರೂನ ಹತ್ವಾ ರುದೀರ್ಘ ಗುರೂನ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷ್ಯಮಪೀಹ ಲೋಕೆ ಶ್ರೇಯೋ ಭೋಕ್ತುಂ ಭೈಕ್ಷ್ಯ. ಇಲ್ಲಿ ಭೈಕ್ಷ್ಯ ಅರ್ಧಕ್ಷ ಪೂರ್ತಿಯ ಯ ಸ್ಪಷ್ಟವಾಗಿ ಕೇಳಿಸ್ಬೇಕು. ಭೈಕ್ಷ್ಯ ಅಲ್ಲ ಭೈಕ್ಷ್ಯ ಎಂದು ಬರಬೇಕು. ಭೈಕ್ಷ್ಯಮಪೀಹ ಲೋಕೆ ಹತ್ವಾರ್ಥಕಾಮಾಂಸ್ತು ಗುರೂನಿಹೈವ. ಹತ್ವಾರ್ಥ ಆಮೇಲೆ ಆಘಾತ. ಹತ್ವಾರ್ಥಕಾಮಾಂಸ್ತು ಮಾನಂತರ ಬಂದಿರೋ ಅನುಸ್ವಾರದ ಉಚ್ಚಾರಣೆ ಬಾಯಿ ಮತ್ತು ಮೂಗಿನಿಂದ ಹೇಳುವ ವ ಈ ರೀತಿ. ಕಾಮಾಂಸ್ತು ಹತ್ವಾರ್ಥ ಕಾಮಾಂಸ್ತು ಗುರೂನಿಹೈವ. ಗುರೂನಿಹೈವ ಚರಣದ ಕೊನೆಗೆ ಬಂದಿರುವ ರಸ್ವ ಬರಬೇಕು. ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್. ಭುಂಜೀಯ ಭೋಗಾನ್ ಗಾನಂತರ ಅರ್ಧನ. ಭೋಗಾನ್ ರುಧಿರ ಪ್ರದಿಗ್ಧಾನ್. ರುಧಿರ ಪ್ರದಿಗ್ಧಾನ್. ನೋಡೋಣ ಪೂರ್ತಿ ಶ್ಲೋಕ ಮೂಲಗೀತೆಯ ಪ್ರಕಾರ. ಗುರೂನ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷ್ಯಮಪೀಹ ಲೋಕೆ ಹತ್ವಾರ್ಥಕಾಮಾಂಸ್ತು ಗುರೂನಿಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್. ರ